ಇದರ ಮೊದಲೇ ನಮ್ಮ ಗರ್ಭಾಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಒಕ್ಕೂಟ ರಚನೆ ಆಗಿತ್ತು. ಅಧ್ಯಯನ ಸಂದರ್ಭದಲ್ಲಿ ನಮ್ಮ ಅಕ್ಕ ಗರ್ಭಾಧ್ಯಕ್ಷರಾಗಿ 3 ಜನ 4 ಜನ ಮಾತ್ರ ಸೀಮಿತ ಆಗಿತ್ತು. ಇವತ್ತು ನಮ್ಮ ಕೋಲಾರದಲ್ಲಿ ಇರುವಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಲ್ಲಿ ಇವತ್ತು ನಮ್ಮ ಒಕ್ಕೂಟ ಜಿಲ್ಲೆಯಾದ್ಯಂತ ರಚನೆ ಆಗಿದೆ. ನಾವೆಲ್ಲ ಸೇರಿ ಕನ್ನಡ ಮನಸ್ಸುಗಳ ಸೇರಿ ಒಕ್ಕೂಟ ರಚನೆ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ, ಅದು ಸರಹದ್ದು ಬೆಂಗಳೂರಿಗೆ. ನಮ್ಮ ಈ ಕೋಲಾರ ಜಿಲ್ಲೆಗೆ ಬಂಗಾರಪೇಟೆ, KGF, ಮುಳಬಾಗಿಲು ಮತ್ತೆ ಶ್ರೀನಿವಾಸಪುರ ಹೆಚ್ಚಾಗಿ ಸೇರಿ ಬಂದಿರ್ತಾರೆ. ಗಡಿಭಾಗ ಆಗಿರ್ತದೆ, ಅದೇ ಸರಹದ್ದು ಭಾಗ ಆಗಿರ್ತದೆ. ನಾವು ಹೆಚ್ಚಾಗಿ ನಮ್ಮ ಗರ್ಭಾಧ್ಯಕ್ಷರಾಗಿ ಹಂತವಾಗಿ ತಾಲೂಕು ಮತ್ತೆ ಹೋಬಳಿ ಮಟ್ಟಿಗೆ ವಿಸ್ತಾರ ಮಾಡಬೇಕು. ವಿಸ್ತಾರ ಮಾಡಿ ಹೋಬಳಿ ಮಟ್ಟಿಗೆ ವಿಸ್ತಾರ ಮಾಡಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸವನ್ನು ಏನೋ ನಮ್ಮ ಬೆಂಗಳೂರಲ್ಲಿ ಒಕ್ಕೂಟ ಸಂಸ್ಥೆಗಳು ಆಗಿದೆಯೋ ಕನ್ನಡ ಪರ ಸಂಘಟನೆಗಳಲ್ಲಿ, ಹಾಗೆ ನಾವು ಸಹ ನಮ್ಮ ಗೌರವಾಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಸುದ್ದಿ ರಚನೆ ಮಾಡಿ ಕನ್ನಡ ಕಟ್ಟುವಂತ ಕೆಲಸ ನಾವು ಪ್ರಯತ್ನ ಮಾಡಬೇಕಂತ ಈ ಮೂಲಕ ನಾವು ಸಂದೇಶ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಎಷ್ಟೋ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ನಮ್ಮ ಗೋಪಾಲ್ ಗೌಡ ಸಾಹೇಬ್ ಇವತ್ತು ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮ ಒಕ್ಕೂಟ ಕಾರ್ಯಕ್ರಮ ಗಮನಿಸಿದ್ದಾರೆ, ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ಕನ್ನಡ ಪರ ಸಂಘಟನೆಗಳನ್ನ ಎಲ್ಲ ಒಟ್ಟಿಗೆ ಜೊತೆಲಿ ತಗೊಂಡೋಗಿ ಬರೀ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತೆ ಬರಹ ಕ್ಷೇತ್ರಕ್ಕೆ ಮಾತ್ರ ದಯವಿಟ್ಟು ಅವಕಾಶ ಕೊಡಬೇಡ್ರಿ. ನಾಡು ನುಡಿ ಎಲ್ಲ ಜನ ಬಂದಾಗ ಸಾಹಿತ್ಯ ಜೊತೆ ನಮ್ಮನ್ನು ತಗೊಂಡೋಗಿ ನಿಮ್ಮ ಜೊತೆ ನಾವು ಕೈಗೊಳಿಸ್ತೀವಿ. ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಅಂದ್ರೆ ಇವತ್ತು ನಾವು ಒಬ್ಬ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದೀವಿ, ಇನ್ನೊಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ನಮ್ಮದೇ ಆದ ಒಂದು ಶಕ್ತಿ ಇದೆ, ನಮ್ಮ ಸಂಘಟನೆ ಆದ ಒಂದು ಶಕ್ತಿ ಇದೆ, ಜಿಲ್ಲಾಧ್ಯಕ್ಷರು ಅವರದೇ ಆದ ಒಂದು ಶಕ್ತಿ ಇದೆ. ಇವತ್ತೇ ಕನ್ನಡ ಭಾಷೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾತ್ರ ಇಷ್ಟು ಬಂದು ಸೇರ್ಕೊಂಡಿದ್ದೀವಿ ನಾವೆಲ್ಲವೇ. ಮುಂದಿನ ದಿನಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ನಾವು ಸೇರ್ಕೊಳ್ತೀವಿ ಏನು ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ನಾವೆಲ್ಲ ಸೇರಿ ಒಳ್ಳೆ ಕನ್ನಡ ಕಟ್ಟುವಂತ ಕೆಲಸ ಮಾಡೋಣ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಗಡಿಭಾಗ ಮಂದಿರದಾಗೆ ಆ ಗಡಿಭಾಗದಲ್ಲಿ ಕನ್ನಡ ಏನು ನಮ್ಮ ಭಾಷೆ ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ನುಡಿ ನೆಲ ಏನು ಆ ಮಂದಿರದಲ್ಲಿ ಬೆಳೆಸ್ಬೇಕು, ಆ ಬೆಳೆಸಿದ ಕಾರ್ಯಕ್ರಮಗಳು ಮಂದಿರಗಳಲ್ಲಿ ಮಾಡಬೇಕಿರ್ತಾ ಈ ವೇದಿಕೆಗಳಿರುವಂತಹ ಎಲ್ಲರಿಗೂ ಹೊಂದಿಸುತ್ತಾ ಮತ್ತೆ ನಮ್ಮ ಮುಂದಿನ ಎಲ್ಲ ಕನ್ನಡ ಮನಸ್ಸಿಗೆ ಹೊಂದಿಸುತ್ತಾ ನಾನು 2 ಮಾತುಗಳನ್ನು ಅವಕಾಶ ಕೊಟ್ಟದ್ದು ಎಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.